ಕೊನೆ ರಿಯಾಕ್ಷನ್ ತಗೊಳ್ತೀನಿ ಜಯಂತ್ ಅವ್ರ ಹತ್ರ. ಯಾಕೆ ನಿಮ್ಮ ಹತ್ರ ಕೊನೆದಾಗಿ ಬಂದೆ ಅಂದರೆ, ಆ ಘಟನೆ ನೋಡಿದಾಗ ಒಬ್ಬ ಹಿಂದೂ ಮುಖಂಡ ಅಂತಲ್ಲ, ಪಬ್ಲಿಕ್ ಆಗಿ ನೋಡಿದಾಗ, ನಿನ್ನ ಧರ್ಮ ಯಾವುದು, ನಿನ್ನ ಹೆಸರೇನು, ಬಟ್ಟೆ ಬಿಚ್ಚು ನೋಡ್ತೀನಿ ಅಂತ ಕೊಂದ್ರಲ್ಲ, ಅದನ್ನ ನೋಡಿದಾಗ ನಿಮಗೆ ಏನು ಅನ್ನಿಸ್ತು? ಬ್ಲಡ್ ಬಾಯ್ಲ್ ಆಯ್ತಾ ಅಥವಾ ಏನು ಅನ್ನಿಸ್ತು? ಯಾರಿಗೆ ಏನು ಹೇಳಬೇಕು ಅನ್ನಿಸ್ತು? ನಾನು ಇಂಥ ಆಧುನಿಕ ಜಗತ್ತಲ್ಲಿ ಪ್ರಪಂಚದ ಸರ್ವಶ್ರೇಷ್ಠವಾಗಿರುವಂಥ ಒಂದು ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ಪ್ರಾಚೀನ ಪರಂಪರೆಯಲ್ಲಿ ಬದುಕ್ತಾ ಇದ್ದೀನಲ್ಲ, ನಾನಿವತ್ತು ನಪುಂಸಕನಾಗಿ ಬದುಕಬೇಕಾ ಅನ್ನೋ ಮಟ್ಟಕ್ಕೆ ನನಗೆ ಆಕ್ರೋಶ ಬಂದಿದೆ. ನಿನ್ನೆಯಿಂದ ನಾನು ನಿದ್ದೆ ಮಾಡಿಲ್ಲ. ಅದನ್ನು ಯಾರು ಒಪ್ಪಿದ್ರು ಸರಿ, ಒಪ್ಪಲಿಲ್ಲ ಅಂದರೂ ಸರಿ. ಆದರೆ ನನಗಿಲ್ಲಿ ಒಂದು ಮಾತು ಜ್ಞಾಪಕ ಬರುತ್ತೆ, ನಾನು ಹೇಳಲೇಬೇಕು. ನಾನು ಇನ್ನೊಂದ್ಸಲಿ ಪ್ಯಾನಲ್ಗೆ ಕರೆಸಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೇಳಲೇಬೇಕು. ಕಾಶಿ ಕಿ ಕಳಾನ ಹೋತಿ, ಮಧುರಾ ಮಸ್ಜಿದ್ ಬಂಜಾತಿ, ಅಗರ್ ಛತ್ರಪತಿ ಶಿವಾಜಿನ ಹೋತಿ, ಸುನ್ನತ್ ಹೋತಿ ಸಬ್ಕಿ ಅಂತ ಅವಾಗಿನ ಕಾಲದಲ್ಲೇ ಹೇಳಿದ್ದಾರೆ. ಅಂದರೆ ಈ ಒಂದು ಇಷ್ಟು ದಿನ ಏನು ಸಮರ್ಥನೆ ಮಾಡಿದ್ರು, ನಾನಿವತ್ತು ಆ ಪೊಲಿಟಿಕಲ್ ಪಾರ್ಟಿ ಈ ಪೊಲಿಟಿಕಲ್ ಪಾರ್ಟಿ ಅಂತ ಸಮರ್ಥನೆ ಮಾಡಲಿಕ್ಕೆ ಹೋಗಲ್ಲ. ಎಲ್ಲರೂ ನಮ್ಮ ಕಿವಿಗೆ ಚೆಂಡು ಅಲ್ಲ, ಕಾಲಿಫ್ಲವರನ್ನೇ ಇಟ್ಟಿದ್ದಾರೆ. ಈ ದೇಶದಲ್ಲಿ ಇವತ್ತು ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಬಿಂಬಿತವಾಗ್ತಾ ಇತ್ತಲ್ಲ, ಇವತ್ತಿಂದ ನಾನು ಎದೆ ತಟ್ಕೊಂಡು ರಾಜಾರೋಷವಾಗಿ ಸಮಾಜದ ಮುಂದೆ ಹೇಳ್ಬೋದು, ಭಯೋತ್ಪಾದಕನಿಗೆ ಧರ್ಮ ಇದೆ ಅಂತ. ಅದಕ್ಕೋಸ್ಕರನೇ ಅವರು ಪ್ರತಿಯೊಬ್ಬ ಹಿಂದೂವನ್ನು ಹುಡುಕಿ ಸುನ್ನತ್ತಾಗಿದೆಯಾ ಅಂತ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಹೊಡೆದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಭಾರತದಂತಹ ಸಹಿಷ್ಣುತೆ ಇರುವಂಥ ಈ ಭೂಮಿಯಲ್ಲಿ ಇಂಥ ಪ್ರಯತ್ನಗಳು ನಡಿಬಾರ್ದಾಗಿತ್ತು, ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ ಈ ಪ್ರಯತ್ನ ಏನಕ್ಕೆ ನಡೀತಾ ಇದೆ ಅಂತ ಹೇಳಿದ್ರೆ, 2-3 ಜನ ಇವಾಗ ಯಾರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಮೊನ್ನೆ ಅಷ್ಟೇ ಹೇಳಿಕೆ ಕೊಟ್ಟಿದ್ರಲ್ವಾ, ಆಸಿಫ್ ಮುನೀರ್ ಅವರು, ಕಾಶ್ಮೀರನ ನಾವು ಹಂಗೆ ಬಿಟ್ಬಿಡೋದಿಲ್ಲ, ಅದು ರಕ್ತನಾಳ ಇದ್ದಂಗೆ ಪಾಕಿಸ್ತಾನಕ್ಕೆ, ಕಾಶ್ಮೀರನ ನಾವು ಯಾವತ್ತಾದರೂ ತಗೋಬೇಕು ಅಂತ. ಮತ್ತು ಸೈಫುಲ್ಲಾ ಖಾಲಿದ್ ಕಸೂರಿ ಅಂತ ಇದ್ದಾನೆ, ಈತ LET ಲಷ್ಕರ್ ಎ ತೊಯ್ಬಾದ ಇವರವರು ಏನು ಡೆಪ್ಯೂಟಿ ಹೆಡ್ಡು, ಈ ಹಫೀಜ್ ಸೈಯದ್ ಇದಾರಲ್ಲ, ಇದೆಲ್ಲ 1 to 1 ಲಿಂಕ್ ಇದೆ. ಯಾವ ಸಿಚುವೇಶನಲ್ಲಿ ಘಟನೆ ನಡೆದಿದೆ ಅನ್ನೋದು ಇಂಪಾರ್ಟೆಂಟು. ಇವತ್ತು ಅದರದ್ದು ಹೊಣೆ ಹೊತ್ತಿರುವಂಥವ್ರು ಯಾರು? ದಿ ರೆಸಿಸ್ಟೆಂಟ್ ಫ್ರಂಟ್ ಅನ್ನೋದು, ಇದು ಲಷ್ಕರ್ ಎ ತೊಯ್ಬಾದ ಅನದರ್ ವಿಂಗ್. ಇವತ್ತು ಭಾರತದ ಸಿಚುವೇಶನ್ ಏನಿದೆ ನೀವು ಸ್ವಲ್ಪ ಗಣನೆಗೆ ತಗೊಳ್ಳಿ. ಇವತ್ತು ಅಮೇರಿಕಾದ ಉಪಾಧ್ಯಕ್ಷರು ಭಾರತದಲ್ಲಿದ್ದಾರೆ, ಭಾರತದ ಪ್ರಧಾನಿಗಳೆಲ್ಲ ಹೋಗಿದ್ರು, ಸೌದಿ ಅರೇಬಿಯಾಗೆ ಹೋಗಿದ್ದಾರೆ, ಎರಡೂ ನೋಡಿದ್ದಾರೆ. ಭಾರತ ಸರ್ಕಾರ ಇವತ್ತು ತನ್ನ ವಿದೇಶಾಂಗ ನೀತಿಗಳನ್ನು ಬಲಪಡಿಸ್ಕೊಳ್ತಾ ಇರೋದ್ರಿಂದ, ವಿಶ್ವದಲ್ಲಿ ಮನ್ನಣೆ ಗಳಿಸ್ತಾ ಇರೋದ್ರಿಂದ ತಡ್ಕೊಳಕ್ಕಾಗದೇ ಇರೋ ಇವರು ಇವತ್ತು ಭಯೋತ್ಪಾದನೆಯ ವಿರುದ್ಧ ಎಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಳಕ್ಕೆ ಇವಾಗ ಟ್ರಂಪ್ ಅವ್ರು ಹೇಳಿದಾರಲ್ಲ, ಈ ಎಲ್ಲವನ್ನು ಇಟ್ಕೊಂಡು ತಹಾವೂರ್ ರಾಣನ ಸೆರೆಂಡರ್ ಮಾಡಿದ್ರಲ್ವಾ. ಸೊ ಉಪಾಧ್ಯಕ್ಷ ಇಲ್ಲಿ ಬಂದಿರುವಾಗ ತಹಾವೂರ್ ರಾಣನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದೀರಲ್ಲ, ನೀವು ಮೆಸೇಜನ್ನು ಕೊಡಬೇಕಲ್ವಾ, ಅದಕ್ಕೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಬರ್ತಕ್ಕಂಥ ಒಂದು ಭಾವನೆ ಏನಿದೆಯಲ್ಲ, ನಮ್ಮ ಕರುಳು ಕುಯ್ದಂಗಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೀವು ಸುನ್ನತ್ತಾಗಿದೆಯಾ ಇಲ್ಲೋ ಅಂತೇಳಿ ಚೆಕ್ ಮಾಡಿ ಇವತ್ತು ಕೊಂದಿದ್ದೀರಾ. ಅದೇ ರೀತಿಯಾಗಿ ಅವತ್ತಿನ ಮಾನಸಿಕತೆಯೂ ಬದಲಾಗಲಿಲ್ಲ, ಇವತ್ತು ಬದಲಾಗಲಿಲ್ಲ, ಮುಂದೆ ಕೂಡ ಬದಲಾಗಲ್ಲ. ಆದರೆ ಇವತ್ತು ದೇಶದ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಯಾವೊಬ್ಬ ರಾಜಕಾರಣಿ ಇರ್ಬೋದು, ಹಿಂದೂಗಳನ್ನು ಇವತ್ತಿನ ತನಕನೂ ಕೂಡ 2ನೇ ದರ್ಜೆಯ 3ನೇ ದರ್ಜೆಯ ಜನರಾಗೇ ನೋಡ್ತಾ ಇರ್ತಕ್ಕಂಥದ್ದು, ನಮ್ಮ ಕಿವಿಗೆ ಹೂವನ್ನೇ ಮುಡಿಸ್ತಾ ಇರ್ತಕ್ಕಂಥದ್ದು. ನಮಗೆ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇತ್ತು, ಈಗಲೂ ಇದೆ. ಆದರೆ ನಾವಿಲ್ಲಿ ಕಂಡೋಪ ತುಂಡುವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮೋದಿ ಸರ್ಕಾರವನ್ನು ಇವತ್ತು ಭಾರತೀಯರು ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ಇಂಥ ನರಸಂಹಾರವನ್ನು, ಇಂಥ ರಕ್ತ ತರ್ಪಣವನ್ನು ನೋಡ್ಲಿಕ್ಕಲ್ಲ. ಅವ್ರಿಗೆ ತಕ್ಕದಾದಂಥ ಶಾಸ್ತಿಯನ್ನು ಮಾಡಬೇಕು, ಯಾವ ರೀತಿಯಲ್ಲಾದರೂ ಸರಿ. ಎಡವಟ್ಟು ಅಂತ ಅಲ್ವಾ ಒಪ್ಕೊಳ್ತೀರಲ್ವಾ? ಎಡವಟ್ಟು ಕೇಂದ್ರ ಸರ್ಕಾರದ್ದೇ ಅಂತ, ಹೊಣೆ ಕೇಂದ್ರ ಸರ್ಕಾರದ್ದು ಇದೆ. ಪರಿಸರಗಳು ಇಲ್ಲಿ ಏನು ಇವಾಗ ಸನ್ನಿವೇಶಗಳು ಯಾವ ರೀತಿ ಬಿಲ್ಟ್ ಆಗಬೇಕು ಅದು ಆಗಿದೆ. ಆದರೆ ನಾನು ಈ ಮೂಲಕ ಒಂದು ವಿನಂತಿಯನ್ನ ಮಾಡ್ತೀನಿ, ಜಾತ್ಯತೀತತೆಯ ಮುಖವಾಡ ಇಟ್ಕೊಂಡು ಈ ಘಟನೆನೇನಾದರೂ ಯಾವುದೇ ರಾಜಕೀಯ ಪಕ್ಷ ರಾಜಕೀಯ ಬೇಳೆ ಬೇಯಿಸ್ಕೊಳೋದಕ್ಕೇನಾದರೂ ಮುಂದಾಯಿತು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಆ ರಾಜಕೀಯ ಪಕ್ಷ ಇನ್ನು ಮುಂದಕ್ಕೆ ಮುನ್ನೇರೋದಿಲ್ಲ. ಮುನ್ನೇರೋದಿಲ್ಲ. ಇಲ್ಲ ಇಲ್ಲ, ಮಾಡ್ಕೊಡ್ದೆ ಯಾರು ಕೇಳ್ತಾರೆ. ಆಮೇಲೆ ಇದಕ್ಕೂ ಸಾಕ್ಷಿ ಇಲ್ಲ ಇಲ್ಲ, ಸ್ಲೀಪರ್ ಸೆಲ್ಗಳು, ಮೇಯ್ನ್ ಆಗಿ ಸ್ಲೀಪರ್ ಸೆಲ್ಗಳು, ಮತ್ತೆ 11,000 ಜನ ಇದು ಪ್ರತ್ಯೇಕತಾವಾದವನ್ನು ಪ್ರತಿಬಿಂಬಿಸ್ತಕ್ಕಂಥ 11,000 ಜನ ಇವತ್ತು
ಅವ್ರ ವಿರುದ್ಧ ಮೃದು ಧೋರಣೆ ತಾಳಿದ್ದರ ಪರಿಣಾಮ ಇವತ್ತಿದು. ಇನ್ನೊಂದು ಮೇನ್ ಪಾಯಿಂಟ್ ಹೇಳಬೇಕು, ರೋಶಿನಿ ಆಕ್ಟ್ನ ಅಡಿಯಲ್ಲಿ ಕಾಶ್ಮೀರಿ ಪಂಡಿತರ ಜಾಗ ಏನು ವಶಪಡಿಸ್ಕೊಳ್ಳಲಾಗಿತ್ತಲ್ಲ, ಇವತ್ತು ಅದನ್ನ ಎಲ್ಲಿ ಮರುಸ್ಥಾಪನೆ ಮಾಡ್ಕೊಳ್ತಾರೋ, ಇಲ್ಲಿ ಹಿಂದೂಗಳ ಒಂದು ಜನಸಂಖ್ಯೆ ಮತ್ತೆ ಜಾಸ್ತಿ ಆಗುತ್ತೋ, ನಮ್ಮ ವ್ಯಾಪಾರ ವಹಿವಾಟುಗಳು ಎಲ್ಲಿ ಹೊರಟೋಗ್ತಾವ ಅಂತ ಹೇಳುವಂಥ ಎಲ್ಲ ದೃಷ್ಟಿಕೋನದಿಂದನೂ ನೋಡಿ ಈ ಅಟ್ಯಾಕನ್ನು ಮಾಡಿರ್ತಕ್ಕಂಥ